ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೌನ ವಿಶು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದು ಬಂದು ನನ್ನ ಹೈಸ್ಕೂಲ್ ಫ್ರೆಂಡ್ ಮದುವೆ ಪಾರ್ಟ್ 2 ಆಗಿರುತ್ತೆ. ಇದು ಸಂಡೇ ವ್ಲಾಗ್, ಅಂದರೆ ರಿಸೆಪ್ಷನ್ ವ್ಲಾಗ್. ನೈಟ್ ರಿಸೆಪ್ಷನ್ ಇತ್ತು ಹಾಸನ ಆದಿಚುಂಚನಗಿರಿ ಚೌಟ್ರಿಯಲ್ಲಿ. ಸೊ ನಾನು ನನ್ನ ಫ್ರೆಂಡ್ ಕೀರ್ತಿ ಮನೇಲಿ ರೆಡಿಯಾಗಿ ಹೋಗೋಣ ಅಂದ್ಕೊಂಡೆ. ಸೊ ವಿಶ್ವ ನನ್ನ ಡ್ರಾಪ್ ಮಾಡಿದರು. ಮಾರ್ನಿಂಗ್ ಎಲ್ಲ ಮಳೆ ಬರೋ ಥರನೇ ಇರಲಿಲ್ಲ, ಬಟ್ ಕೀರ್ತಿ ಮನೆಗೆ ಹೊರಟಾಗಲೇ ಫುಲ್ ಜೋರು ಮಳೆ ಬರ್ತಿತ್ತು. ಕಾರಲ್ಲಲ್ವ ವಿಶ್ವ ಡ್ರಾಪ್ ಮಾಡಿದರು. ಕೀರ್ತಿ ಮನೆಗೆ ಬಂದು ನಾನು ಕೀರ್ತಿ ಇಬ್ಬರು ರೆಡಿ ಆದ್ವಿ. ನನ್ನ ಔಟ್ಫಿಟ್ ಹೇಗಿದೆ ಮತ್ತು ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಹೆಣ್ಮಕ್ಳು ಗೊತ್ತಲ್ವ, ಚೆನ್ನಾಗಿ ರೆಡಿ ಆದಮೇಲೆ ಫೋಟೋಸ್ ವೀಡಿಯೋಸ್ ಇಲ್ಲದೆ ಯಾವ ಫಂಕ್ಷನ್ಗೂ ಹೋಗೋದೇ ಅಲ್ಲ. ಹಾಗೆ ನಾವು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡು ಆಲ್ರೆಡಿ ತುಂಬ ಲೇಟ್ ಆಗಿತ್ತು, ಬೇಗ ಹೋಗೋಣ ಅಂತ ಆಚೆ ಬಂದರೆ ಫುಲ್ಲು ಜೋರು ಮಳೆ ಬರ್ತಾ ಇದೆ. ಆದ್ರೂ ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ಬಟ್ ಆದರೂ ಮಳೆ ನಿಲ್ಲೇ ಇಲ್ಲ. ಇನ್ನೇನು ಮಾಡೋದು, ನಾನು ಕೀರ್ತಿ ಫುಲ್ ಸರ್ಕಸ್ ಮಾಡಿ ಹಾಗೋ ಹೀಗೋ ಒಂದು ಆಟೋ ಸಿಕ್ತು. ಆಟೋದಲ್ಲಿ ಫೈನಲಿ ಚೌಟ್ರಿ ತಲುಪಿದ್ವಿ. ಚೌಟ್ರಿ ರೀಚ್ ಆದಮೇಲೆ ಇನ್ನೂ ರಿಸೆಪ್ಷನ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅವರು ರೆಡಿಯಾಗಿ ಹುಡುಗಿದು ಫೋಟೋ ಸೆಷನ್ ನಡೀತಾ ಇತ್ತು. ಇಬ್ಬರು ಸೂಪರಾಗಿ ಕಾಣಿಸ್ತಿದ್ರು. ಇವಳು ನನ್ನ ಫ್ರೆಂಡ್ ಕೀರ್ತನ, ಇವಳು ಹಿಮ ಮತ್ತು ಇವಳು ಕವನನ ಮೀಟ್ ಮಾಡಿ ಹೈಸ್ಕೂಲೇ ಲಾಸ್ಟ್, ಆಮೇಲೆ ಮೀಟೇ ಮಾಡಿಲ್ಲ. ಇವಳು ಅವಳ ಮಗಳು. ತುಂಬ ಖುಷಿ ಆಯ್ತು ಇವ್ರನ್ನೆಲ್ಲ ಮೀಟ್ ಮಾಡಿ, ಮತ್ತು ತುಂಬ ಎಕ್ಸೈಟ್ಮೆಂಟ್ ಇತ್ತು ನನಗಂತೂ. ಮದುವೆ ಅಂದರೆ ಎಲ್ಲರೂ ಫ್ರೆಂಡ್ಸ್ ಬರ್ತಾರೆ, ಸೊ ಎಲ್ಲರೂ ಮೀಟ್ ಮಾಡ್ಬೋದು ಅಂತ. ಹೈಸ್ಕೂಲ್ ಒಂಥರ ಬ್ಯೂಟಿಫುಲ್ ಮೆಮೊರಿ ಅಂತಲೇ ಹೇಳ್ಬೋದು. ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಹೈಸ್ಕೂಲಲ್ಲಿ ಇರಬೇಕಾದ್ರೆ ಎಷ್ಟು ಜಗಳ ಆಡ್ತಿದ್ವಿ, ಮನ್ಸ್ಕೊತಿದ್ವಿ, ಮಾತೇ ಆಡ್ತಿರ್ಲಿಲ್ಲ. ಬಟ್ ಇವಾಗ ಆ ಜಗಳ ಎಲ್ಲ ನೆನೆಸ್ಕೊಂಡ್ರೆ ಎಷ್ಟು ಸಿಲಿ ವಿಷಯಕ್ಕೆಲ್ಲ ಜಗಳ ಆಡ್ತಿದ್ವಿ, ಮನ್ಸ್ಕೊತಿದ್ವಿ ಅಂತ ಅದನ್ನೇ ಇವಾಗ ನಗಾಡ್ತಾ ಇದ್ವಿ ಮಾತಾಡ್ಕೊಂಡು ಎಲ್ರೂ. ನಾನು ಸಿಹಿನ ಮನೆಯೆಲ್ಲ ಬಿಟ್ಟು ಬಂದಿದ್ದೆ, ಯಾಕಂದರೆ ನಾನು ರೆಡಿ ಆಗೋವರೆಗೂ ಅವಳು ಇರಲ್ಲ. ಹಾಗಾಗಿ ಡ್ರೆಸ್ಸೆಲ್ಲ ಎತ್ತಿಟ್ಟು ಅವ್ರ ಡ್ಯಾಡಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಬರೋಕೆ ಹೇಳಿದ್ದೆ. ಅವ್ರು ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದರು. ಅವ್ರು ಬಂದಮೇಲೆ ಎಲ್ಲರೂ ಒಟ್ಟಿಗೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಎಲ್ಲರೂ ಹೇಳೋ ಥರ ಒಂದು ಹುಡುಗಿಗೆ ತುಂಬ ಅರ್ಥ ಮಾಡ್ಕೊಳ್ಳೋ ಲೈಫ್ ಪಾರ್ಟ್ನರ್ ಸಿಕ್ಕರೆ ಲೈಫ್ ಬ್ಯೂಟಿಫುಲ್ ಆಗಿರತ್ತಂತೆ. ಸೊ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ತುಂಬ ಅರ್ಥ ಮಾಡ್ಕೊತಾರೆ ಮತ್ತು ತುಂಬ ಸಪೋರ್ಟ್ ಮಾಡ್ತಾರೆ. ಐ ಲವ್ ಯು ಫಾರ್ ಎವರ್ ಕಂದ. ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟಿಂಗಲ್ಲೂ ತುಂಬ ಜನ ಇದ್ದರು. ಸೊ ಹಾಗಾಗಿ ಊಟ ಮಾಡ್ಕೊಂಬರೋಣ ಅಂತ ಊಟಕ್ಕೆ ಹೋದ್ವಿ. ಇವರಿಬ್ಬರು ವಿಸ್ಮಿ ತಂಗಿ ಅಂದರು, ಸಂಚಿತಾ ಮತ್ತು ನಮ್ರತಾ ಅಂತ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ಇವರು ಕವನ ಹಸ್ಬೆಂಡು. ಇವಳು ಕವನನ ಮಗಳು, ಎಷ್ಟು ಕ್ಯೂಟಾಗಿದ್ಲು. ಮತ್ತು ಕಣ್ಣು ಹೊಡಿಯೋದು, ಪ್ಲೈನ್ ಕಿಸಿ ಎಲ್ಲ ಕೊಡ್ತಾಯಿದ್ಲು. ಸೊ ಕ್ಯಾಪ್ಚರ್ ಮಾಡಿದೆ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ಗೆ ಹೋಗೋಣ ಅಂತ ಬಂದ್ವಿ.
ರಿಸೆಪ್ಷನ್ ಹೋಗಿ ವಿಸ್ಮಿ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆಲ್ರೆಡಿ 10:30 ಆಗ್ಬಿಟ್ಟಿತ್ತು ಅನಿಸುತ್ತೆ. ಅಲ್ಲಿಂದ ಹೊರಟು ಕೀರ್ತನನ ಅವ್ರ ಮನೆಗೆ ಡ್ರಾಪ್ ಮಾಡಿ ನಮ್ಮ ಮನೆಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಪಾರ್ಟ್ 3ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು.